ಯಾವುದು ರಣ್ಯ ಪ್ರಕರಣವನ್ನ ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತಂತ ಆರೋಪ ಬಂದಿತ್ತು ಸರ್. ಸಿಐಡಿ ವಹಿಸಿದ್ದಾರೆ, ಏನ್ ವಹಿಸಿದವರಿಗೆ ಏನ್ ಹೇಳ್ಬೇಕಿಲ್ಲ, ವಹಿಸಿದಾರೆ ವೇಟ್ ಮಾಡ್ಬೇಕಲ್ಲ. ಸಚಿವರ ಮೇಲೂ ಆರೋಪ ಬಂದಿತ್ತು ಇದ್ದಾರೆ ಅಂತ. ಈಗ ನೋಡಿ, ಊಹಾಪೋಹಗಳಿಗೆ ನಾವು ಸ್ಪೆಕ್ಯುಲೇಷನ್ ಮಾಡಿ ನಾನಂತೂ ಮಾತಾಡಕ್ ಹೋಗಲ್ಲ. ಲೆಟ್ ದ ರಿಪೋರ್ಟ್ ಕಮ್. ಯಾವುದೇ ರಿಪೋರ್ಟ್ ಇರಲಿ, CID ಇರಲಿ, ಆ ಕಡೆ DRI ಇರಲಿ ಅಥವಾ CBI ಇರಲಿ, ಯಾವುದೇ ರಿಪೋರ್ಟ್ಗಳು ಬಂದ ನಂತರ ನಾವು ಮಾತಾಡಕ್ಕಾಗತ್ತೆ. ಅದಕ್ಕಿಂತ ಮುಂಚೆ ಹೆಂಗ್ ಮಾತಾಡಕ್ಕಾಗತ್ತೆ? ಆರೋಪ ಮಾಡಿದ್ರು ಸರ್ ಬಿಜೆಪಿನವರು, ಯಾರೇ ಸಚಿವರಿದ್ದಾರೆ ಅದನ್ನ ಬಹಿರಂಗಪಡಿಸಲಿ ಅಂತ. ಇವಾಗ CID ವಹಿಸಿದ್ದಾರೆ ಸರ್. ಅದೇ ರೀ, ಈಗ ಹೆಸರು ಬಹಿರಂಗ ಪಡಿಸ್ರಿ ಅಂತ ಅವ್ರಿಗೆ ಗುರ್ತಿದ್ಯಾ? ಸಚಿವರು ಇದಾರೆ ಅಂತ ಅವ್ರಿಗೆ ಗುರ್ತಿದ್ಯಾ? ಮತ್ತ ಅವ್ರು ಹೇಳ್ಬಿಡ್ಬೇಕಲ್ಲ, ಬಹಿರಂಗ ಪಡಿಸಿ ಅಂತ. ಸಚಿವರುಗಳು ಬಹಿರಂಗ ಪಡಿಸಿ ಅಂತ ಅವ್ರಿಗೆ ಗುರ್ತಿರ್ಬೇಕಲ್ಲ, ಹೆಸರುಗಳು ಬಹಿರಂಗ ಪಡಿಸ್ಲಿ. ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ಅದಾದ ನಂತರ ಏನು ಬರುತ್ತೆ ನೋಡಿ, ದೆನ್ ವಿ ಕ್ಯಾನ್ ಡಿಸ್ಕಸ್. ಈಗ ಇನ್ವೆಸ್ಟಿಗೇಷನ್ ಕೊಟ್ಟ ತಕ್ಷಣ ನೀವು ಯಾರ ಹೆಸರು ಹೇಳಿ ಅಂದ್ರೆ ನಮ್ಗೆ ಹೆಂಗ್ ಗುರುತು? ಹೂ ಇಸ್ ಇನ್ವಾಲ್ವ್ಡ್, ಹೂ ಇಸ್ ನಾಟ್ ಇನ್ವಾಲ್ವ್ಡ್, ವಿ ಡೋಂಟ್ ನೋ ರಿಯಲಿ. ಸೊ ಐ ಥಿಂಕ್ ವಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್. ಥ್ಯಾಂಕ್ ಯು. ಯಾವುದು ರಣ್ಯ ಪ್ರಕರಣವನ್ನ ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತಂತ ಆರೋಪ ಬಂದಿತ್ತು ಸರ್. CID ವಹಿಸಿದ್ದಾರೆ, ಏನ್ ವಹಿಸಿದವರಿಗೆ ಏನ್ ಹೇಳ್ಬೇಕಿಲ್ಲ, ವಹಿಸಿದಾರೆ ವೇಟ್ ಮಾಡ್ಬೇಕಲ್ಲ. ಸಚಿವರ ಮೇಲೂ ಆರೋಪ ಬಂದಿತ್ತು ಇದ್ದಾರೆ ಅಂತ. ಈಗ ನೋಡಿ, ಊಹಾಪೋಹಗಳಿಗೆ ನಾವು ಸ್ಪೆಕ್ಯುಲೇಷನ್ ಮಾಡಿ ನಾನಂತೂ ಮಾತಾಡಕ್ ಹೋಗಲ್ಲ. ಲೆಟ್ ದ ರಿಪೋರ್ಟ್ ಕಮ್. ಯಾವುದೇ ರಿಪೋರ್ಟ್ ಇರಲಿ, CID ಇರಲಿ, ಆ ಕಡೆ DRI ಇರಲಿ ಅಥವಾ CBI ಇರಲಿ, ಯಾವುದೇ ರಿಪೋರ್ಟ್ಗಳು ಬಂದ ನಂತರ ನಾವು ಮಾತಾಡಕ್ಕಾಗತ್ತೆ. ಅದಕ್ಕಿಂತ ಮುಂಚೆ ಹೆಂಗ್ ಮಾತಾಡಕ್ಕಾಗತ್ತೆ? ಆರೋಪ ಮಾಡಿದ್ರು ಸರ್ ಬಿಜೆಪಿನವರು, ಯಾರೇ ಸಚಿವರಿದ್ದಾರೆ ಅದನ್ನ ಬಹಿರಂಗಪಡಿಸಲಿ ಅಂತ. ಇವಾಗ CID ವಹಿಸಿದ್ದಾರೆ ಸರ್. ಅದೇ ರೀ, ಈಗ ಹೆಸರು ಬಹಿರಂಗ ಪಡಿಸ್ರಿ ಅಂತ ಅವ್ರಿಗೆ ಗುರ್ತಿದ್ಯಾ? ಸಚಿವರು ಇದಾರೆ ಅಂತ ಅವ್ರಿಗೆ ಗುರ್ತಿದ್ಯಾ? ಮತ್ತ ಅವ್ರು ಹೇಳ್ಬಿಡ್ಬೇಕಲ್ಲ, ಬಹಿರಂಗ ಪಡಿಸಿ ಅಂತ. ಸಚಿವರುಗಳು ಬಹಿರಂಗ ಪಡಿಸಿ ಅಂತ ಅವ್ರಿಗೆ ಗುರ್ತಿರ್ಬೇಕಲ್ಲ, ಹೆಸರುಗಳು ಬಹಿರಂಗ ಪಡಿಸ್ಲಿ. ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ಅದಾದ ನಂತರ ಏನು ಬರುತ್ತೆ ನೋಡಿ, ದೆನ್ ವಿ ಕ್ಯಾನ್ ಡಿಸ್ಕಸ್. ಈಗ ಇನ್ವೆಸ್ಟಿಗೇಷನ್ ಕೊಟ್ಟ ತಕ್ಷಣ ನೀವು ಯಾರ ಹೆಸರು ಹೇಳಿ ಅಂದ್ರೆ ನಮ್ಗೆ ಹೆಂಗ್ ಗುರುತು? ಹೂ ಇಸ್ ಇನ್ವಾಲ್ವ್ಡ್, ಹೂ ಇಸ್ ನಾಟ್ ಇನ್ವಾಲ್ವ್ಡ್, ವಿ ಡೋಂಟ್ ನೋ ರಿಯಲಿ. ಸೊ ಐ ಥಿಂಕ್ ವಿ ಶುಡ್ ಹ್ಯಾವ್ ಸಮ್ ಪೇಷನ್ಸ್. ಥ್ಯಾಂಕ್ ಯು.